ಹಾಯ್ ವೀಕ್ಷಕರೇ, ನಾವು ಇವತ್ತು ಮೀಸಪುಲಿಮಾಲ ಬೇಸ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀರಿ. ಇದು ಮುನ್ನಾರಿಂದ 1 ಅವರ್ ಜರ್ನಿ ಆಗುತ್ತೆ. ನಾವು ಇಲ್ಲಿಗೆ ಜೀಪಲ್ಲೂ ಹೋಗಬೇಕು, ಯಾಕಂದರೆ ರೋಡ್ಗಳು ತುಂಬ ಕೆಟ್ಟದಾಗಿದೆ. ನಾವು ಹೋಗುವ ದಾರಿಲಿ ಸೈಲೆಂಟ್ ವ್ಯಾಲಿ ವಿಲೇಜನ್ನ ನಾವು ವಿಸಿಟ್ ಮಾಡಿದ್ರಿ. ಈ ಜಾಗ ತುಂಬ ಸೀನಿಕ್ ಆಗಿದೆ. ಇಲ್ಲಿ ಟೀ ಎಸ್ಟೇಟಲ್ಲಿ ಕೆಲಸ ಮಾಡೋರು ವಾಸಿಸೋ ಸ್ಥಳ ಇದು. What is the name of this bird? Kukua. ಅದರ ಪೇರು ಅಂತ தெரியாது. ಇದೊಂದು ಸದಾಶಿವನ್. ಇಲ್ಲಿಂದ ಮತ್ತೆ ನಮ್ಮ ಪ್ರಯಾಣನ ನಾವು ಕಂಟಿನ್ಯೂ ಮಾಡಿದ್ವಿ ಟುವರ್ಡ್ಸ್ ಬೇಸ್ ಕ್ಯಾಂಪ್. ನಾವು ಮೀಸಪುಲಿಮಾಲ ಬೇಸ್ ಕ್ಯಾಂಪ್ ತಲುಪಿದ್ದಾಯಿತು. ಇದೇ ನಮ್ಮ ಟೆಂಟ್ ಸ್ಟೇ. ಇಲ್ಲಿ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮಗೆ 3 ಹೊತ್ತು ಊಟ ಮತ್ತು ಅಕಾಮಿಡೇಷನ್ ಅರೇಂಜ್ ಮಾಡಿಕೊಡ್ತಾರೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿಂದ ನಾವು ಸನ್ಸೆಟ್ ನೋಡಬಹುದು. ಮಾರನೇ ದಿನ 5:45ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮೀಸಪುಲಿಮಾಲ ಬೆಟ್ಟದ ಕಡೆಗೆ ನಾವು ನಮ್ಮ ಜೀಪಲ್ಲಿ ಹೊರಟ್ವಿ. ಇದು ಸುಮಾರು 10 ಕಿಲೋಮೀಟ್ರ್ ಜರ್ನಿ ಆಗುತ್ತೆ. ಫಸ್ಟು ನಾವು ಸನ್ರೈಸ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿಂದ ಸುಮಾರು 1 ಕಿಲೋಮೀಟ್ರಷ್ಟು ನಾವು ಟ್ರೆಕ್ ಮಾಡಬೇಕಾಗತ್ತೆ. ಇದು ದಾರಿ ತುಂಬ ಎತ್ತರವಾಗಿದೆ ಮತ್ತು ತುಂಬ ಗಾಳಿ. ಎಷ್ಟು ಗಾಳಿ ಅಂದರೆ ನಾವು ಏನಾದರೂ ಒಂದು ಲೂಸ್ ಸ್ಟೆಪ್ ಇಟ್ಟರೆ ನಮ್ಮನ್ನು ತಳ್ಳಿಬಿಡುತ್ತೆ, ಅಷ್ಟು ಜೋರಾಗಿದೆ. ಇಲ್ಲಿ ವೆದರ್ ಸಹ ತುಂಬ ಥಂಡಿಯಾಗಿದೆ. ಆದಷ್ಟು ನಮ್ಮನ್ನು ನಾವು ಪೂರ್ತಿಯಾಗಿ ಬೆಚ್ಚಗಿನ ಬಟ್ಟೆಯಲ್ಲಿ ಕವರ್ ಮಾಡಿಕೊಂಡಷ್ಟು ಒಳ್ಳೆಯದು. ನಮ್ಮ ವೈಫು ಸಹ ಈ ಜೋರಾದ ಗಾಳಿ ನಡುವೆ ಮೇಲೆ ಹತ್ತಿ ಬಂದರು. ನಾವು ಈಗ ಸನ್ರೈಸ್ ಪಾಯಿಂಟ್ಗೆ ಬಂದಿದ್ದೀವಿ. ನಾವು ಸುಮಾರು 8381 ಅಡಿ ಎತ್ತರದಲ್ಲಿದ್ದೀವಿ. ಇಲ್ಲಿಂದ ನಾವು ಮೀಸಪುಲಿಮಾಲ ಪೀಕ್ ಸಹ ನೋಡಬಹುದು. ನಾವೆಲ್ಲರೂ ಕ್ಯಾಂಪಿಂಗ್ ಟೇಲ್ಸ್ ಟ್ರೆಕ್ಕಿಂಗ್ ಗ್ರೂಪ್ ಜೊತೆ ಒಟ್ಟಿಗೆ ಟ್ರೆಕ್ ಮಾಡಿದ್ವಿ. ನಾವು ಸನ್ರೈಸ್ ಪಾಯಿಂಟಿಂದ ಇವಾಗ ಮೀಸಪುಲಿಮಾಲ ಬೆಟ್ಟದ ಕಡೆಗೆ ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ಆ್ಯಕ್ಚುಲಿ ಮೀಸಪುಲಿಮಾಲ 8 ಬೆಟ್ಟಗಳ ಮೇಲೆ ನಾವು ಹತ್ತಿಳಿಬೇಕಾಗುತ್ತೆ. ಇದು ಕರೆಕ್ಟಾಗಿ ತಮಿಳುನಾಡು ಕೇರಳ ಬಾರ್ಡ್ರಲ್ಲೇ ಬರುತ್ತೆ. ಈ ಬೆಟ್ಟಕ್ಕೆ ಮೀಸಪುಲಿಮಾಲ ಅಂತ ಹೆಸರು ಬಂದಿದ್ದು ಯಾಕೆ ಅಂದರೆ ಈ ಬೆಟ್ಟ ದೂರದಿಂದ ನೋಡೋಕ್ಕೆ ಮೀಸೆ ಇರುವ ಹುಲಿ ಮುಖದ ಥರ ಇದೆ ಈ ಬೆಟ್ಟ ಅಂತ. ಇಲ್ಲಿ ಹರಿಯುವ ನೀರನ್ನು ನಾವು ದಾಟ್ಕೊಂಡು ಹೋಗಬೇಕಾಗುತ್ತೆ. ಈ ಟ್ರೆಕ್ನ ಟೋಟಲ್ ಡಿಸ್ಟೆನ್ಸ್ ಬಂದು 8 ಕಿಲೋಮೀಟ್ರ್ ಆಗುತ್ತೆ. ನಾವು ಪೂರ್ತಿ 8 ಕಿಲೋಮೀಟ್ರು ನಾವು ಈ ಹಸಿರಿನ ಬೆಟ್ಟ ಗುಡ್ಡಗಳ ನಡುವೆ ನಾವು ಟ್ರೆಕ್ ಮಾಡ್ಕೋತಾ ಹೋಗ್ತೀವಿ.
ಈ ಟ್ರೆಕ್ ಮಾಡಲು ನಾವು ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೋಬೇಕಾಗುತ್ತೆ. ಅದಕ್ಕೆ ಅವರು ನಮಗೆ ಊಟ, ಮಲಗಲು ವ್ಯವಸ್ಥೆ ಮತ್ತು ಗೈಡ್ನ ಅರೇಂಜ್ಮೆಂಟ್ ಸಹ ಮಾಡಿಕೊಡ್ತಾರೆ. ಬಟ್ ನಾವು ಬೇಸ್ ಕ್ಯಾಂಪ್ ತಲುಪಲು ಅಲ್ಲಿನ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ನಾವೇ ಮಾಡಬೇಕಾಗತ್ತೆ. ಇಲ್ಲಾಂದರೆ ಯಾವುದಾದ್ರು ಟ್ರೆಕ್ಕಿಂಗ್ ಗ್ರೂಪ್ ಮೂಲಕ ಬಂದರೆ ಇದನ್ನೆಲ್ಲ ಅವರೇ ನೋಡ್ಕೋತಾರೆ. ನಾವು ಹತ್ತಬೇಕಾಗಿರೋ ಫೈನಲ್ ಪೀಕ್ ಇದೇನೆ. ಮೀಸ ಪುಲಿಮಾಲ ಪೀಕ್ ತಲುಪಿದ್ದಾಯಿತು. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ. ಇದು ಕೇರಳದ ಸೆಕೆಂಡ್ ಹೈಯೆಸ್ಟ್ ಪೀಕು ಮತ್ತು ನಾವಿವಾಗ 8672 ಅಡಿ ಅಬೌವ್ ಸಿ ಲೆವೆಲ್ ಇದ್ದೀವಿ. ನಮ್ಮ ಆಪೋಸಿಟ್ ಸೈಡಲ್ಲಿ ನಾವು ಕೊಳಕುಮಲೆ ಬೆಟ್ಟ ನೋಡ್ಬೋದು, ಹಾಗೆ ಅನಿಯಾರಂಗಲ್ ಡ್ಯಾಮ್ ಸಹ ನಾವು ನೋಡ್ಬೋದು. ಈ ಎಂಟೈರ್ ಟ್ರೆಕ್ನ ರೂಟ್ ನಾವು ಹಸಿರು ಗುಡ್ಡಗಳ ನಡುವೆ ನಾವು ನಡ್ಕೊಂಬರ್ತೀವಿ. ಇದು ಒಂದು ಈಸಿ ಟ್ರೆಕ್ಕು, ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದು. ಬಟ್ ಏನಂದರೆ ಇಲ್ಲಿ ಈ ಹೈಟ್ಗೆ ಆಲ್ಟಿಟ್ಯೂಡ್ಗೆ ನಮಗೆ ಬ್ರೀದಿಂಗ್ ಸಮಸ್ಯೆ ಆಗದಿರಂಗೆ ಅಡ್ಜಸ್ಟ್ ಮಾಡ್ಕೋಬೇಕು.
ಇಲ್ಲಿಂದ ನಾವು ಮತ್ತೆ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಕಡೆಗೆ ಇಳೀಲಿಕ್ಕೆ ಶುರು ಮಾಡಿದ್ವಿ. അതിന് വേറെ ഓൾഡ് സോങ് ഇരിക്കാതെ He's singing in Telugu.